ನವಲಗುಂದ ವಿಧಾನಸಭಾ ಕ್ಷೇತ್ರದ ಬಳಿ ಭೀಕರ ಅಪಘಾತ. ಡಿವೈಡರ್ಗೆ ಕಾರ್ ಡಿಕ್ಕಿ, ಕುಟುಂಬವನ್ನ ಭೇಟಿ ಮಾಡಲು ಹೊರಟಿದ್ದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನ. ಐಎಎಸ್ ಅಧಿಕಾರಿ ಮಹತೇಶ್ ಬಿಳಗಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಸುದ್ದಿ ಇನ್ನೂ ಮಾಸುವ ಮುನ್ನವೇ ಧಾರವಾಡದಲ್ಲಿ ಮತ್ತೊಂದು ದುರ್ಘಟನೆ ಸಂಭವಿಸಿದೆ. ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಂಚಾಕ್ಷರಯ್ಯ ಸಾಲಿಮಠ್ ಅವರು ಅನ್ನಿಗೇರಿ ಸಮೀಪ ಕಾರಿನಲ್ಲಿ ಹುಬ್ಬಳ್ಳಿಯಿಂದ ಗದಗ ನಗರಕ್ಕೆ ಪ್ರಯಾಣಿಸುತ್ತಿದ್ದ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತಿಕೊಂಡ ಪರಿಣಾಮ ಅವರು ಕಾರಿನಲ್ಲಿಯೇ ಸಜೀವವಾಗಿ ದಹನಗೊಂಡಿದ್ದಾರೆ. ಘಟನೆ ಭದ್ರಾಪುರ ಬಳಿಯ ಅರೇರಾ ಸೇತುವೆ ಸಮೀಪ ಗದಗ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಯಂಕಾಲ 7:30 ಹೊತ್ತಿಗೆ ನಡೆದಿದ್ದು, ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪಂಚಾಕ್ಷರಿ ಸಾಲಿಮಠ್ ಅವರು ಗದಗದಲ್ಲಿರುವ ಕುಟುಂಬವನ್ನು ಭೇಟಿ ಮಾಡಲು ಸ್ವತಃ ಕಾರು ಚಾಲನೆ ಮಾಡುತ್ತಿದ್ದರು. ಕಾರು ಡಿವೈಡರ್ಗೆ ಡಿಕ್ಕಿಯಾಗುತ್ತಿದ್ದಂತೆಯೇ ಕೆಲವೇ ಕ್ಷಣಗಳಲ್ಲಿ ವಾಹನಕ್ಕೆ ಬೆಂಕಿ ಆವರಿಸಿಕೊಂಡಿದ್ದು, ನಿಮಿಷಗಳಲ್ಲೇ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಡಿಕ್ಕಿಯ ರಭಸ ಮತ್ತು ಬೆಂಕಿಯ ತೀವ್ರತೆಗೆ ಇನ್ಸ್ಪೆಕ್ಟರ್ ಕಾರಿನಿಂದ ಹೊರಬರಲು ಸಾಧ್ಯವಾಗದೆ ಕಾರಿನಲ್ಲಿಯೇ ಸುಟ್ಟು ಪ್ರಾಣ ಕಳೆದುಕೊಂಡಿದ್ದಾರೆ. ಅಗ್ನಿಯಿಂದ ಮೃತದೇಹ ಸಂಪೂರ್ಣವಾಗಿ ಕರಕಲಾಗಿದ್ದರಿಂದ ಗುರುತು ಪತ್ತೆ ಮಾಡುವುದು ಕಷ್ಟಕರವಾಗಿತ್ತು. ಈ ಸಂದರ್ಭದಲ್ಲಿ ಕೈಯಲ್ಲಿದ್ದ ಬ್ರೇಸ್ಲೈಟ್ ಆಧಾರದಲ್ಲಿ ಕುಟುಂಬದವರು ಗುರುತು ದೃಢಪಡಿಸಿದ್ದಾರೆ. ಇನ್ನು ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಕಾರಿನ ಕೆಳಭಾಗದಲ್ಲಿ ಪೆಟ್ರೋಲ್ ಲೀಕ್ ಆಗಿ ಡಿಕ್ಕಿಯ ನಂತರ ಉಂಟಾದ ಸ್ಪಾರ್ಕ್ ಬೆಂಕಿಗೆ ಕಾರಣವಾಗಿರಬಹುದು ಎಂದು ಪೊಲೀಸರು ಪ್ರಾಥಮಿಕವಾಗಿ ಹೇಳಿದ್ದಾರೆ. ತಾವು ಚಲಿಸುತ್ತಿದ್ದ ಕಾರಿಗೆ ಅಡ್ಡ ಬಂದ ವಾಹನವನ್ನು ತಪ್ಪಿಸುವ ವೇಳೆ ಈ ಅಪಘಾತ ಸಂಭವಿಸಬಹುದೆಂದು ಕೂಡ ಶಂಕಿಸಲಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಬೆಂಕಿ ನಂದಿಸಿದ್ದು, ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಸ್ಥಳಕ್ಕೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹುಬ್ಳಿಯಿಂದ ಗದಗ ಕಡೆಗೆ ಹೋಗ್ತಿತ್ತು. ಈಗ ಇಲ್ಲಿ ಡಿವೈಡರ್ ಜಂಪ್ ಆಗಿ ಸುಮಾರು ಆಫ್ ರೋಡ್ ಆದಮೇಲೆ 50 ಮೀಟರ್ಸ್ ಮುಂದೆ ಹೋಗಿ ಆದಮೇಲೆ ಫೈರ್ ಸ್ಟಾರ್ಟ್ ಆಗಿದೆ ಗಾಡಿ. ಆ ಫೈರಿಂದ ನಾವು ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವ್ರ ಜೊತೆ. ಘಟನೆ ಅನ್ನಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ಬಾಬಾಜಾನ್ ಶಿರಕೋಳ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.